ಹಲೋ ಎಲ್ಲರಿಗೂ ನಮಸ್ಕಾರ. ಎಜಿಬ್ಲಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಇದು ನನ್ನ ಮಾರ್ನಿಂಗ್ ರುಟೀನ್ನ ಡೇ 3 ಆಗಿರುತ್ತೆ. ತುಂಬ ಬ್ಯೂಟಿಫುಲ್ಲಾಗಿ ಸರಳವಾಗಿ ಸಾಗ್ತಾ ಇದೆ. ನೋಡ್ತಾ ಇರ್ಬೋದು, ಮಾರ್ನಿಂಗ್ ನಾನು 5:45ಗೆ ಎದ್ದಿದ್ದೀನಿ. ಯಾಕಂದರೆ ಈ ಹಿಂದೆ ತುಂಬ ನನಗೆ ವಾಮಿಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಆ ದಿನಗಳಲ್ಲಿ ಯಾವಾಗೋ ಒಂದು ಟೈಮ್ ಎದ್ದೇಳ್ತಾ ಇದ್ದೆ. ಒಂದು ದಿನ 8 ಗಂಟೆ, ಒಂದು ದಿನ 9, ಒಂದು ದಿನ 10, ಒಂದು ದಿನ 11 ಆ ಥರ ಆಗ್ತಾಯಿತ್ತು. ಯಾಕಂದರೆ ತುಂಬಾ ಸುಸ್ತಾಗ್ತಾಯಿತ್ತು, ನೈಟ್ ಸರಿಯಾಗಿ ನಿದ್ದೆ ಬರ್ತಿರಲಿಲ್ಲ. ಹೀಗಾಗಿ ನನ್ನ ಫುಲ್ಲು ರುಟೀನೇ ಚೇಂಜ್ ಆಗಿಬಿಟ್ಟಿತ್ತು. ಹೆಲ್ತಲ್ಲೂ ಕೂಡ ಅಷ್ಟೇ ಒಂಥರ ಫುಲ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ಅದನ್ನು ಮತ್ತೆ ನಾನು ರಿಟರ್ನ್ ಅಂತಾರಲ್ಲ, ರಿಕವರ್ ಮಾಡ್ಕೋಬೇಕು ಅಂದರೆ ಈ ಒಂದು ಅಭ್ಯಾಸಗಳು ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮವಾಗಿ ನಾವು ಮಾಡ್ಕೊಂಬರ್ಬೇಕಾಗುತ್ತೆ. ಹಾಗಾಗಿ ನಾನು ಈ ಒಂದು ರುಟೀನ್ನ ಮಾರ್ನಿಂಗ್ ರುಟೀನಾಗಿ ನಾನು ಮಾಡ್ತಾಯಿದ್ದೀನಿ. ಫಸ್ಟ್ ನಾನು 21 ಡೇಸ್ ಕಂಪ್ಲೀಟ್ ಮಾಡಿ, ಅದಾದ ನಂತರದಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡಿ, 75 ಡೇಸ್ ಕಂಪ್ಲೀಟ್ ಮಾಡಿ, ಫೈನಲಿ 365 ಡೇಸ್ನ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಐ ಹೋಪ್ ನನಗದು ತುಂಬ ಸ್ಟ್ರಾಂಗಾಗಿ ಬಿಲೀವ್ ಇದೆ, ಇದನ್ನು ಕಂಪ್ಲೀಟ್ ಮಾಡ್ತೀನಿ ಅಂತಂದು. ಸೊ ಹಾಗಾಗಿ ಮಾರ್ನಿಂಗ್ ಬೇಗ ಎದ್ಬಿಟ್ಟು 6:45ಗೆ ಡೇ ಬೈ ಡೇ ಒಂದು 50 ಮಿನಿಟ್ಸ್ ನಾನು ಬೇಗ ಎದ್ದೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಎದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ರಾತ್ರಿ ನಾನು ಬಾದಾಮಿ ಮತ್ತು ಮೆಂತ್ಯ ಕಾಳನ್ನ ನೆನೆಯಿಟ್ಟಿದ್ದೆ. ಆ ನೀರನ್ನ ಕುಡಿದು ಫ್ರೆಶ್ ಅಪ್ ಆದ ನಂತರದಲ್ಲಿ ಬಾದಾಮಿ ತಿಂದ್ಕೊಂಡು ನೀರು ಕುಡ್ದಾದ ನಂತರದಲ್ಲಿ ನನ್ನ ರುಟೀನಿಂದ ಕಸ ಹೊಡೆಯೋದಾಗಿರ್ಬೋದು. ಆಮೇಲೆ ಕಸ ಹೊಡೆದು ನೀರು ಹಾಕಿ ಬಾಗಿಲು ತೊಳೆದು ಅರಿಶಿನ ಕುಂಕುಮ ಇಟ್ಬಿಟ್ಟು ಅದಾದ ನಂತರದಲ್ಲಿ ನನ್ನ ವರ್ಕೌಟ್ಸ್ ಏನಿದೆ, ಯೋಗ ಏನಿದೆ ಅದನ್ನು ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ಮಾಡೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ತುಂಬಾ ಅಂತಲೇ ಹೇಳ್ಬೋದು ಸಿಗುತ್ತೆ ಅಂತಂದು. ಹಾಗಾಗಿ ನಾನು ಡೇ ಬೈ ಡೇ ಸ್ಟಾರ್ಟ್ ಮಾಡ್ಕೊಂಡು, ಅಂದರೆ ಡೇ ಬೈ ಡೇ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು 2 ಮಿನಿಟ್ಸಿಂದ 1 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿಬಿಟ್ಟು ಈಗ ನಾನು 24 ಮಿನಿಟ್ಸಿಗೆ ಬಂದಿದ್ದೀನಿ ಅಂತ. ಇವತ್ತಿನ ಒಂದು ನನ್ನ ಯೋಗ ಆ್ಯಂಡ್ ವರ್ಕೌಟಲ್ಲಿ 25 ಮಿನಿಟ್ಸ್ವರೆಗೂ ನಾನು ಯೋಗ ಆ್ಯಂಡ್ ವರ್ಕೌಟ್ ಮಾಡಿದ್ದೀನಿ. ತುಂಬಾ ಖುಷಿ ಇದೆ. ಸರಿಯಾದಂಥ ಬೆವರು ಸರಿಯಾಗಿ ಇಳೀತಾ ಇದೆ. ಅದನ್ನು ಹೇಳಲಿಕ್ಕೆ ಆಗಲ್ಲ, ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾರಲ್ಲ, ಅದು ನಿಜವೇ. ಒಂಥರ ಮನಸ್ಸಿಗೇನೋ ಒಂಥರ ಉಲ್ಲಾಸ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೋಡ್ತಾ ಇರ್ಬೋದು, ಪ್ರತಿಯೊಂದು ನಾನು ಜಸ್ಟ್ ಒಂದು 10 ಸೆಕೆಂಡ್ ಎಲ್ಲ ಯೋಗಗಳನ್ನ 10 ಸೆಕೆಂಡ್ ವರ್ಕೌಟ್ಸ್ ಆಗಿ 10 ಸೆಕೆಂಡ್ ಮಾಡ್ತೀನಿ. ಆಲ್ಮೋಸ್ಟ್ ಒಂದು 25 ಮಿನಿಟ್ಸ್ ವರ್ಕೌಟಿಗೆ ಕೊಟ್ಟರೆ 5 ಮಿನಿಟ್ಸ್ ಫೇಸ್ ವರ್ಕೌಟಿಗೆ ಕೊಡ್ತೀನಿ. ಅದಾದ ನಂತರದಲ್ಲಿ ಮೆಡಿಟೇಷನ್ಗೆ 5 ಮಿನಿಟ್ಸ್ ಕೊಡ್ತೀನಿ. ಇನ್ನು ಮ್ಯಾನಿಫೆಸ್ಟಿಂಗ್ ಅಂತ ಅದೊಂದು 5 ಮಿನಿಟ್ಸ್ ನಾನು ಮಾಡ್ತೀನಿ. ಅದು ಮಾರ್ನಿಂಗ್ ಮಾಡ್ತೀನಿ, ಇಲ್ಲಾಂದರೆ ಮಲಗೋ ಟೈಮಲ್ಲಿ ಮಾಡ್ತೀನಿ. ಸೊ ಇದನ್ನು ನಾನು ಡೈರಿಲಿ ಬರ್ಕೊಂಬಿಟ್ಟಿರ್ತೀನಿ. ನಾಳೆ ಏನಾಗಬೇಕು ಅಂತಂದು ಒಂದು ಡೈರಿಲಿ ಬರ್ಕೊಂಡಾಗ ನಮಗೆ ಅದು ಈಸಿ ಅನಿಸುತ್ತೆ. ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು ಅನಿಸುತ್ತೆ. ಅದು ನನಗೆ ತುಂಬ ಖುಷಿ ಅಂತ ಹೇಳ್ಬೋದು. ನಾನು ಜಸ್ಟ್ ಡೇ 1ಇಂದ ಡೇ 3ವರೆಗೂ ಏನು ಮಾಡಿದ್ದೀನಲ್ವ, ಈಗ ಸ್ಟಾರ್ಟ್ ಮಾಡಿದ್ದಲ್ಲ, ಆಲ್ಮೋಸ್ಟ್ ನಾನು ಫಸ್ಟು 21 ಡೇಸ್ ಕಂಪ್ಲೀಟ್ ಮಾಡಿದೆ ಈ ಒಂದು ರುಟೀನ್ನ. ಬಟ್ ಅದು ನನಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು. ಹಾಗಾಗಿ ನಾನು 21 ಡೇಸ್ ನನ್ನ ಬಾಡಿಗೆ ನಾನು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ನೆಕ್ಸ್ಟ್ ನಾನೀಗ ವ್ಲಾಗ್ ಮಾಡ್ತಾ ಇರೋದು. ತುಂಬ ಖುಷಿ ಆಗ್ತಿದೆ. ಯಾಕಂದರೆ 21 ಡೇಸ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಾನು 21 ಡೇಸ್ ಚಾಲೆಂಜಾಗಿ ತೊಗೊಂಡು ಇದನ್ನು ವೀಡಿಯೋಸ್ ಮಾಡಿಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂತಂದು ಸ್ಟ್ರಾಂಗಾಗಿ ಬಿಲೀವ್ ಮಾಡಿಕೊಂಡು ಮಾಡ್ತಿರೋವಂಥ ವೀಡಿಯೋಸ್ಗಳು. ಹಾಗಾಗಿ ನಾನು ಎಲ್ಲೂ ಸ್ಟಾಪ್ ಮಾಡಿದೆ, ಗಿವ್ ಅಪ್ ಮಾಡಿದೆ, ಮಾಡಬೇಕು ಅಂದ್ಕೊಂಡಿರೋಂಥದ್ದು.
ನೋಡಿದ್ರಲ್ಲ, ವರ್ಕೌಟ್ಸ್ ಎಲ್ಲ ಮುಗಿಸ್ಕೊಂಡಾದಮೇಲೆ ಹೆಲ್ದಿಯಾಗಿ ಏನಾದರೂ ಡ್ರಿಂಕ್ ಮಾಡ್ಕೊಂಡು ಕುಡಿಯೋಣ ಅನ್ನಿಸ್ತು. ಹಾಗಾಗಿ ನಮ್ಮ ಮನೆಯವ್ರು ಕೂಡ ಫ್ರೆಶ್ ಆಗಿ ಪುದೀನಾನ ತಂದಿದ್ರು. ಹಾಗಾಗಿ ಪುದೀನ ಜ್ಯೂಸೇ ಮಾಡೋಣ ಅಂದ್ಕೊಂಡು ಮನೇಲಿ ಪುದೀನ ಜ್ಯೂಸ್ಗೆ ಬೇಕಾದಂಥ ಎಲ್ಲ ಐಟಮ್ಸ್ ಇತ್ತು. ಹಾಗಾಗಿ ಮನೇಲಿರುವಂಥ ಐಟಮ್ಸ್ನೇ ಬಳಸ್ಕೊಂಡು ಮಾಡ್ಬೋದು. ಅದರಲ್ಲೂ ಪುದೀನ ಜ್ಯೂಸ್ಗೆ ಸಕ್ಕರೆ ಬದಲು ಬೆಲ್ಲ ಹಾಕ್ಕೊಂಡು ಮಾಡ್ಕೊಳೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಸಿಗೋವಂಥದ್ದು. ಅದರಲ್ಲೂ ಆ್ಯಕ್ಚುಲಿ ತುಂಬ ಜನ ಶುಗರ್ನ ಆ್ಯಡ್ ಮಾಡ್ಕೊತಾರೆ. ಶುಗರ್ ಬದಲು ಬೆಲ್ಲ ಹಾಕ್ಕೊಳೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ. ಅದಕ್ಕೆ ಪುದೀನ, ಬೆಲ್ಲ, ನಿಂಬೆಹಣ್ಣು, ಸ್ವಲ್ಪ ಹಸಿ ಶುಂಠಿ, ಬೇಕಾದರೆ ಮೆಣಸು ಮತ್ತು ಜೀರಿಗೆ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಸ್ವಲ್ಪ ಹಾಕ್ಕೋಬೋದು, ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದಾದ ನಂತರದಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡ ನಂತರ ಇದನ್ನು ಸೋಸ್ಕೊಂಡು ಕುಡಿತಾರೆ. ನಾವು ಸ್ಟಾರ್ಟಿಂಗಲ್ಲಿ ಸೋಸ್ಕೊಂಡು ಕುಡಿತಾಯಿದ್ವಿ, ಅದು ತುಂಬ ಚೆನ್ನಾಗೇ ಇರ್ತಿತ್ತು. ಬಟ್ ಆದರೆ ನಾರಿನಂಶ ಎಲ್ಲ ಹೋಗ್ಬಿಡುತ್ತೆ ನಾವು ಸೋಸ್ಕೊಂಡು ಕುಡಿಯೋದ್ರಿಂದ. ಹಾಗಾಗಿ ಅದ್ರ ಬದಲು ನಾವು ಡೈರೆಕ್ಟಾಗಿ ತುಂಬ ಸಣ್ಣದಾಗಿ ರುಬ್ಕೊಂಡು ಡೈರೆಕ್ಟಾಗಿ ಕುಡಿಯೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು. ಯಾಕಂದರೆ ಅದರಲ್ಲಿರುವಂಥ ಫೈಬರ್ ಅಂಶ ಆಗಿರ್ಬೋದು, ನಾರಿನಂಶ ಎಲ್ಲ ತುಂಬಾ ಹೆಲ್ತಿಗೆ ಉಪಯೋಗ ಆಗುವಂಥದ್ದು. ಇದಾದ ನಂತರದಲ್ಲಿ ಚಿತ್ರಾನ್ನ ಅವಲಕ್ಕಿ ಮಾಡಿದೆ ಟಿಫನ್ಗೆ, ತುಂಬ ಚೆನ್ನಾಗಿತ್ತು ಅಂದರು. ಸೊ ಇದಾಗಿತ್ತು ನನ್ನ ಒಂದು ಥರ್ಡ್ ಡೇಯ ವ್ಲಾಗ್. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ. ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.